ಇಶಾನಿಗೆ ಫಿಲಂ ಆಫರ್ಸ್ ಆಫ್ಟರ್ ಬಿಗ್ ಬಾಸ್ ಇಂದ ಬಂದ ಮೇಲೆ ಆಫರ್ಸ್ಗಳೇನಾದ್ರೂ ಬರ್ತಾ ಇದೆಯಾ? ಹೌದು, ಬರ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾನು ನಮ್ಮ ಟೀಮ್ ಇವಾಗ ಲುಕಿಂಗ್ ಇನ್ ಟು ಇಟ್. ಸೊ ಯಾವ ತರ ಕತೆಗಳು ಇಶಾನಿ ಕೈಗೆ ಬಂದಿದೆ ಈಗ? ಎಷ್ಟು ಕತೆಗಳು ಕೇಳಿದ್ರಿ, ನರೇಶನ್ ಕೇಳಿದ್ರಿ ಅಂತ? ಆ್ಯಕ್ಚುಲಿ ಒಂದು ಸೈಕೋ ಗರ್ಲ್ ಥರ ಅಂತ ಹೇಳಿದ್ದಾರೆ ಎಲ್ಲರೂ. ಆ ಥರ ನರೇಶನ್ ಒಂದು ಬಂದಿತ್ತು. ಮತ್ತು ಆ್ಯಕ್ಚುಲಿ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ನೂ ಆ ಥರನೂ ಬಂದಿತ್ತು ಒಂದು ನರೇಶನ್ ಥರ. ಮತ್ತು ಇನ್ನೂ ಕಾನ್ಸೆಪ್ಟ್ಸ್ ಬರ್ತಾನೆ ಇದೆ, ಅದನ್ನು ಇನ್ನೂ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಎಷ್ಟು ಕತೆಗಳು ಅಂದ್ರೆ ಎಷ್ಟು ನರೇಶನ್ಸ್ ಕೇಳಿದ್ದೀರಾ ಇಲ್ಲಿ ತನಕ 28 ದಿವಸದಲ್ಲಿ? ಮೇ ಬಿ ಇವಾಗ 10-15. ಯಾವ ತರ ಇಶಾನಿಗೆ ಆಕ್ಟ್ ಮಾಡ್ಬೇಕಂದ್ರೆ ಯಾವ ತರ ಪಾತ್ರದಲ್ಲಿ ಕಾಣಿಸ್ಕೋಬೇಕನ್ನೋ ಆ ಡ್ರೀಮ್ ಇದೆ ಅಂತ? ನಾನು ರಿಬೆಲಿಯಸ್ ಆಗಿರೋ ಥರ ನನಗೆ ತುಂಬ ಇಷ್ಟ. ಯಾಕೆಂದರೆ ಅದು ನನ್ನ ಸೈಡು, ನನ್ನ ಮೇಜರ್ ಸೈಡು. ಲೈಕ್ ಸೊ ನನ್ನ ಇನ್ಸ್ಪಿರೇಷನಲ್ ನೋಡುವಾಗ ಓಕೆ ವಿಲನ್ ಥರ ಅಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಮಿಕ್ಸ್ ಆಫ್ ಗುಡ್ ಆ್ಯಂಡ್ ವಿಲನ್ ಥರ ಇರಬೇಕಂತ, ಆ ಥರ ನನಗೆ ಇಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.